Hi. Hi everyone. ಇವತ್ತಿನ ಟಾಪಿಕ್ ಫ್ಲವರ್ಸ್. ಸ್ಟಾರ್ಟ್ ಮಾಡೋಣ ಕ್ಲಾಸ್. ಫ್ಲವರ್ಸ್ ಒಳಗ ಭಾಳಷ್ಟು ಟೈಪ್ ಬರ್ತಾವ. ಅದ್ರೊಳಗೆ ನಾನು ನಿಮಗೆ ಈಗ 2 ಟೈಪ್ ಹೇಳ್ಕೊಡ್ತೇನೆ. ಒಂದನೇದ್ದ ಶೇಡಿಂಗ್ ಫ್ಲವರ್ಸ್, ಎರಡನೇದ್ದ ಬೋಲ್ಡ್ ಫ್ಲವರ್ಸ್. ಶೇಡಿಂಗ್ ಫ್ಲವರ್ಸ್ ಒಳಗ ಶೇಡಿಂಗ್ ಬರ್ತೈತಿ, ಬೋಲ್ಡ್ ಫ್ಲವರ್ಸ್ ಒಳಗ ಪೂರ್ತಿ ಫಿಲಪ್ ಮಾಡೋದು ವರ್ಕ್ ಬರ್ತೈತಿ. ಎರಡು ನಿಮಿಷ ನಾನು ಕಮೆಂಟ್ ಆನ್ ಮಾಡ್ತೇನೆ. ಕ್ಲಿಯರ್ ಐತಿ ವಿಡಿಯೋ? ಕ್ಲಿಯರ್ ಇದ್ರೆ ಹೇಳ್ರಿ, ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಆಡಿಯೋ ವಿಡಿಯೋ ಕ್ಲಿಯರ್ ಐತಿಲ್ಲ? ಹಾಯ್ ಎವ್ರಿವನ್, ಹಾಯ್. ಆಡಿಯೋ ವಿಡಿಯೋ ಕ್ಲಿಯರ್ ಐತ್ಯಾ? ನೋಡ್ರಿ, ಫ್ಲವರ್ಸ್ ಏನಿರ್ತಾವ, ಪೆಟಲ್ಸ್ ಇರ್ತಾವ. ಮೊದಲ ಪೆಟಲ್ಸ್ ನಾನು ಮೊನ್ನೆ ನಮಗೆ ಹೇಳ್ಕೊಟ್ಟಿದ್ದೆ ಪೆಟಲ್ಸ್ ಬಗ್ಗೆ, ರೈಟ್? ಯಾವ್ಯಾವ ರೀತಿ ಒಳಗ ಪೆಟಲ್ಸ್ ಇರ್ತಾವ ಅಂತ ಹೇಳಿ. ಈಗ ಒಂದ್ ಸ್ವಲ್ಪ ಅದ್ರ ಬಗ್ಗೆನೇ ಇನ್ನೂ ಸ್ವಲ್ಪ ಹೇಳ್ಕೊಡ್ತೀನಿ ನೋಡ್ರಿ. ಇವ ಪೆಟಲ್ಸ್, ಬೇರೆ ಬೇರೆ ರೀತಿದ್ದು ಪೆಟಲ್ಸ್ಗಳಿವ. ಓಕೆ, ಈ ರೀತಿ ಪೆಟಲ್ಸ್ಗಳು ಬರ್ತಾವ. ಈಗ ಇವನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡೋಣ, ಈಗ ಫ್ಲವರ್ಸ್ಗಳನ್ನ ತೆಗಿಯೋನು. ಓಕೆ, ಫಸ್ಟ್ ನಾನು ನಿಮಗೆ ಶೇಡಿಂಗ್ ಫ್ಲವರ್ ಬಗ್ಗೆ ಹೇಳ್ಕೊಡ್ತೀನಿ. ಇವ ಪೆಟಲ್ಸ್ ಟೈಪ್ಸ್, ಇವ ಟೈಪ್ಸ್ ಆಫ್ ಪೆಟಲ್ಸ್, ಟೈಪ್ಸ್ ಆಫ್ ಪೆಟಲ್ಸ್. ಓಕೆ, ಈಗ ನೋಡ್ರಿ, ಒಂದು ಈಸಿ ಸ್ಟೆಪ್ ಹೇಳ್ಕೊಡ್ತೀನಿ. ಫಸ್ಟ್ ರೌಂಡ್ ಶೇಪ್ ಮಾಡ್ಬೇಕು.
ಅದ್ರೊಳಗೆ ಅಂದ್ರೆ ನಾ ಈಗೇನು ತೆಗಿಯಕತ್ತೀನಿ ಸ್ಪೈರಲ್. ನೆಕ್ಸ್ಟ್ ಇದಕ್ಕೆ ಅಟ್ಯಾಚ್ ಏನು ಮಾಡೋದು ಹಂಪ್ಸ್. Again attach humps. ಈಗ ನೋಡ್ರಿ ಪೆಟಲ್ಸ್ ನವ ಹೆಂಗೆ ತಗೋಬೇಕಂದ್ರೆ ಪಾಯಿಂಟ್ ಇಟ್ಕೊಳ್ರಿ. ಈಗ ಈ ರೀತಿ 1 2 ಒಂದು ಪೆಟಲ್ ಕುಂಡಿರ್ತಿ, 2ನೇ ಪೆಟಲ್, 3ನೇ ಪೆಟಲ್, 4ನೇ ಪೆಟಲ್, 5ನೇ ಪೆಟಲ್, 6 ಪೆಟಲ್ ಕುಂಡಿರ್ತಾವ ಇದ್ರೊಳಗೆ. ಸೊ ನಿಮಗೆ ಯಾವ್ದು ಸರಿ ಅನಿಸುತ್ತಿ ಆ ಪೆಟಲ್ನ ಇಲ್ಲೇ ಜಾಯಿಂಟ್ ಮಾಡಬಹುದು. ಮೊದಲ ಈಸಿ ವೇ ಇಂತ್ರ ಹೋಗೋನು, ಅದಕ್ಕೆ ಸಿಂಪಲ್ ಆಗುವಂಥ ಫ್ಲವರ್ಸ್ನ ಕಲ್ಸಕತ್ತೇನೆ. ಗೊತ್ತಾತ? ನೆಕ್ಸ್ಟ್ ನಾನು ಒಂದೊಂದು ಪೆಟಲ್ಗಷ್ಟ ಶೇಡಿಂಗ್ ಮಾಡಿ ತೋರಿಸ್ತೇನೆ. ಓಕೆ, ಈ ರೀತಿ ಶೇಡಿಂಗ್ ಆದ್ಮೇಲೆ ಮತ್ತೆ ಸ್ವತಃ ಏನು ಮಾಡ್ಬೇಕಾ ಔಟ್ಲೈನ್ ಫಿಲ್ಅಪ್ ನೀವು ಮಾಡ್ಬೇಕು. ಈಗ ಪೂರ್ತಿ ಈ ಫ್ಲವರ್ದ ಪೆಟಲ್ಸ್ದ ಪೂರ್ತಿ ಶೇಡಿಂಗ್ ನೀವು ಮಾಡ್ರಿ. ನೆಕ್ಸ್ಟ್ ಇದ್ರೊಳಗ ಒಂದು ಬೇರೆ ಹೇಳ್ಕೊಡ್ತೀನಿ ನೋಡ್ರಿ. ಶೇಡಿಂಗ್ನು ಮಾಡಬಹುದಾ? ಇನ್ನೊಂದು ಟೈಪ್ ಅಂದ್ರೆ ಇದ್ರೊಳಗ ರೌಂಡ್ ಶೇಪ್ ತಗೋರಿ. ಈ ರೀತಿ ಇದು ಔಟ್ಲೈನ್ ಏನೈತಿ ಇದು ಪೂರ್ತಿ ಈ ಶೇಪ್ ಬಿಟ್ಟ ಬಾಕಿದ್ ಪೂರ್ತಿ ಫಿಲ್ಅಪ್ ಮಾಡಿ ತಗೊಳ್ರಿ. ಈ ರೀತಿ ತಿಳಿತಾ? ಒಂದ ಇದನ್ನ ಬೇಸ್ ಒಂದ, ಬಟ್ ಪೆಟಲ್ಸ್ ಬೇರೆ ಬೇರೆ ನಾ ತೆಗಿತೀನಿ. ನೀವೇನ್ ಮಾಡ್ಬೇಕಾ ಬೇಸ್ ಒಂದ, ಪೆಟಲ್ಸ್ ಎಲ್ಲ ಒಂದ ಸೇಮ್ ತೆಗೆದು ಮತ್ ಬೇರೆ ತೆಗೆದು ಬೇಸ್ ಮತ್ ಈ ಪೆಟಲ್ನ ಮತ್ ಹಿಂಗ್ ತಕ್ಕೊಂತ ಹೋಗ್ಬೇಕ. ನಾವ್ ಒಂದ ಟೈಮ್ ಬಾಳ್ ವೇಸ್ಟ್ ಆಕೈತೆ ಅಂತ ಹೇಳಿ ನಾನು ತೆಗಿಯಾಕತ್ತೀನಿ ಈ ರೀತಿ. ನೆಕ್ಸ್ಟ್ ಕ್ಲಾಸ್ ನಡೆಯುತ್ತನ್ಯಾಗ ಕಾಲ್ ಅದು ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಈ ರೀತಿನೂ ಮಾಡಬಹುದು. ನೆಕ್ಸ್ಟ್ ಒಳಗಿಂತ್ರ ಈ ರೀತಿ ಡಬಲ್ ಲೈನ್ ಹಾಕೊಳ್ರಿ. ಡಬಲ್ ಲೈನ್ ಹಾಕೊಂಡ ಪೂರ್ತಿ ಇದನ್ನ ಫಿಲ್ಅಪ್, ಇದು ಪೂರ್ತಿ ಫಿಲ್ಅಪ್. ತಿಳಿಯಾಕತೈತಿ? ಈ ರೀತಿ ತಗೊಳ್ಳೋದು ಬೇರೆ ಬೇರೆ ಪೆಟಲ್ಸ್ಗಳು. ಮತ್ತ ಇದ ಮೇಲಿಂತ್ರ ಶೇಡಿಂಗ್ ಆಗೈತಿ, ನೀವು ಕೆಳಗಿಂತ್ರನು ಶೇಡಿಂಗ್ ಮಾಡಬಹುದು. ಈ ರೀತಿ ನಾರ್ಮಲ್ ಶೇಡಿಂಗ್ ತಗೊಳಕತ್ತೇನ ಇಲ್ಲಿ. ಓಕೆ,
ಶೇಡಿಂಗ್ ಯಾವುದು ಗೊತ್ತಾತ? ಡಾಟೆಡ್ ಶೇಡಿಂಗ್. ಓಕೆ, ಈ ರೀತಿ ತಗೋಬಹುದು ನೋಡ್ರಿ. ನಾನು ಒಂದ ಫ್ಲವರ್ ಒಳಗೆ ನಿಮಗೆ ಬೇರೆ ಬೇರೆ ಪೆಟಲ್ಗಳನ್ನ ಯಾವ ರೀತಿ ತೆಗಿತಾರಂತ ಹೇಳ್ಕೊಡಕತ್ತೇನಿ. ತಿಳಿತಾ? ಬೇಸ್ ಒಳಗಿನ ಬೇಸ್ ಬಟ್ ಪೆಟಲ್ಸ್ ಎಲ್ಲ ಏನ ಸ್ವಲ್ಪ ಚೇಂಜ್. ಇವನ್ನೆಲ್ಲ ನೀನು ಟ್ರೈ ಮಾಡ್ಬೇಕ. ಒಂದು ಸ್ವಲ್ಪ ಈಗ ಬೇರೆ ಫ್ಲವರ್ನ ನೋಡೋಣ. ರೌಂಡ್ ಶೇಪ್ ಹಾಕೊಳ್ರಿ. ನೆಕ್ಸ್ಟ್ ಸಣ್ಣ ಸಣ್ಣ ಪೆಟಲ್ಸ್. ಇದ್ರ ಮೇಲೆ ಮತ್ತೆ ಸೆಕೆಂಡ್ ರೌಂಡ್. ನೆಕ್ಸ್ಟ್ ಥರ್ಡ್ ರೌಂಡ್. ನಿಮಗೆ ಎಷ್ಟು ದೊಡ್ಡದು ಬೇಕಾ ಅಷ್ಟು ದೊಡ್ಡ ತಕ್ಕೋಬಹುದಾ. ಆಮೇಲೆ ಕೈ ಸೈಜ್ ನೋಡಿ ತೆಗಿಯೋದು. ಕೈ ಸೈಜ್ ಅಂತಂದ್ರೆ ಸಣ್ಣ ಹುಡುಗರಿಗೂ ತೆಗಿತಿರ್ತೀರಿ, ದೊಡ್ಡವ್ರಿಗೂ ತೆಗಿತಿರ್ತೀರಿ. ಅದನ್ನ ನೋಡಿ ನಾವು ಪೆಟಲ್ಸ್ ತೆಗಿಯೋದು. ಓಕೆ, ಇಷ್ಟು ತೆಗೆದ್ಮೇಲೆ ಫೈನಲ್ ಏನೈತಿ ಅದಕ್ಕಷ್ಟ ಏನು ಮಾಡ್ಬೇಕಾ, ಡಾರ್ಕ್ ಮಾಡಿ ತಗೋಬೇಕು. ಔಟ್ಲೈನ್ ಮಾತ್ರ ಏನು ಮಾಡೋದು, ಡಾರ್ಕ್ ಮಾಡಿ ತಗೊಳ್ಳೋದು. ಓಕೆ, ನೆಕ್ಸ್ಟ್ ಈಗ ಒಂದು ಬೇರೆ ಬೇರೆ ಫ್ಲವರ್ಸ್ಗಳನ್ನ ಹೇಳ್ಕೊಡ್ತೀನಿ ನೋಡ್ರಿ. ರೋಸಸ್ ಒಳಗೆ ಬರ್ತಾವಿವ. ವಿ ಶೇಪ್ ಯಾವ್ದಿರ್ಬೇಕಾ, ವಿ. ಸಾರಿ, ಓಕೆ. ವಿ ಶೇಪ್ ಒಳಗೆ ನಾವು ಈಗೇನು ಮಾಡೋಣ, ಈ ರೀತಿ ಗೊತ್ತಾಗತೈತಿ. ಶೇಪ್ ತಕ್ಕೊಳ್ಳೋದು. ವಿ ಶೇಪ್ ಒಳಗಿಂತ ಯೂಸ್ ಮಾಡ್ಕೊಂಡ 2 ಪೆಟಲ್ಗಳನ್ನ ತಕ್ಕೊಳ್ಳೋದು. ನೆಕ್ಸ್ಟ್ ನೋಡ್ರಿ, ಈಗ ಒಂದು ರೌಂಡ್ ಶೇಪ್ ಹಾಕೊಳ್ರಿ. ಮೇಲೊಂದು ರೌಂಡ್. ಇದಕ್ಕೆಲ್ಲ ಏನ್ ಮಾಡ್ರಿ, ಫಿಲಪ್ ಮಾಡ್ರಿ. ಓಕೆ, ಈಗ ಇದ್ರ ಮೇಲೆ ಈಗ ರೌಂಡ್ ಶೇಪ್ ಏನು ಹಾಕಿವಿ, ಇದ್ರ ಮೇಲೆ ಏನು ಮಾಡ್ರಿ, ಸ್ಲೋ ಮೋಷನ್ ಒಳಗ ಉಲ್ಟಾ ಹಂಪ್ಸ್ನ ಅಟ್ಯಾಚ್ ಮಾಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಹಂಸ, ಇಲ್ಲಿಂದ್ರ ಮತ್ತೊಂದು ಪೆಟಲ್, ಇಲ್ಲಿಂದ್ರ ಮತ್ತೊಂದು ಪೆಟಲ್. ಈಗ ಇಷ್ಟ ಆತ. ಹಿಂಗ ನಾವು ಉದ್ದಕ್ಕೆ ಮಾಡ್ಕೊಂತ ಹೋದ್ರೆ ದೊಡ್ಡದು ಹಾಕೋತ ಹೋಗೈತಿ. ಅದಕ್ಕೆ ಇದನ್ನ ಈಗ ನಾವು ಸ್ಟಾಪ್ ಮಾಡ್ಬೇಕ.
ತಿಳಿಯಾಕತೈತಿ. ನಾ ಏನು ಇಲ್ಲಿ ವರ್ಕ್ ಮಾಡ್ತಿರ್ತೇನಲ್ಲ ಇದನ್ನ ನೀವು ಸ್ಲೋ ಮೋಷನ್ ಒಳಗೆ ಯೂಟ್ಯೂಬ್ ಒಳಗೆ ಅಥವಾ ನೀವೇನ್ರ ಇದನ್ನ ಮಾಡಾಕತ್ತೀರ ಅಂತಂದ್ರೆ ಇದ್ರೊಳಗೆ ಸ್ಲೋ ಮೋಷನ್ ಒಳಗಿಂತ ನೀವು ಕೆಲಸ ಮಾಡ್ಕೋತ ಹೋಗ್ರಿ. ಗೊತ್ತಾತ? ಇಷ್ಟ ಇದೇನಾತಿದೆ, ಇದು ಬೇಸ್ ಆತ. ಬೇಸ್ ಅಂತಂದ್ರೆ ಒಳಗಿಂದಷ್ಟ ತೆಗದ್ವಿ ನಾವೀಗ. ಔಟ್ಸೈಡ್ದ ಇಲ್ಲ ನಿಮಗೆ ಹೇಳ್ಕೊಟ್ಟಿನಿ ಪೆಟಲ್ಸ್ಗಳ, ಈ ಪೆಟಲ್ಸ್ಗಳನ್ನ ಇಲ್ಲಿ ಹಾಕೊಳ್ಳೋದು. ತಿಳಿತಾ? ಈಗ ನೋಡ್ರಿ, ನಾರ್ಮಲ್ ಶೇಡಿಂಗ್. ಇದೊಂದು ಪೂರ್ತಿ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಏನೈತಲ್ಲ, ಪೂರ್ತಿ ಶೇಡಿಂಗ್ ಮಾಡಂಗಿಲ್ಲ, ಓನ್ಲಿ ಬೇಸ್ ಅಷ್ಟು ತೋರಿಸ್ತೀನಿ. ನೆಕ್ಸ್ಟ್ ವರ್ಕ್ ನೀವು ಮಾಡೋದು. ಶೇಡಿಂಗ್ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡೋದು, ಅಂದ್ರನ ಕೈ ಮೇಲೆ ಶೇಡಿಂಗ್ ಎದ್ ಕಾಣ್ತೈತಿ. ಓಕೆ, ಇಷ್ಟಾದ್ಮೇಲೆ ನಾ ಏನು ಹೇಳೀನಿ, ಶೇಡಿಂಗ್ ಆದ್ಮೇಲೆ ಪೆಟಲ್ಸ್ದ ಔಟ್ ಲುಕ್ ಕೊಡೋದು, ಹೈಲೈಟ್. ಓಕೆ, ಇದಕ್ಕೆ ನಾನು ನಿಮಗೆ 2 ದಿವಸದ ಬೇಸಿಕ್ ಒಳಗೆ ಏನು ಮಾಡಿದ್ನಿ, ಪ್ರೆಷರ್ ವರ್ಕ್ದು ಕಲಿಸಿದ್ದೆ. ಪ್ರಾಕ್ಟೀಸ್ ಮಾಡಾಕತ್ರ ಪರ್ಫೆಕ್ಟ್ ಆಗ್ತೀರಿ. ಇಲ್ಲಾಂದ್ರೆ ಬರವಾಲ್ದು ಅಂತ ಹೇಳಿ ಕೈ ಕಟ್ಕೊಂಡು ಕೂತ್ಬಿಟ್ರ ಏನೂ ಬರಂಗಿಲ್ಲ. ಟಫ್ ಅನ್ಸಾಗ್ತೈತಿ ಅಂತಂದ್ರೆ ಏನು ಬರಂಗಿಲ್ಲ. ಫಸ್ಟ್ ನಮಗೂ ಏನು ಬರ್ತಿದ್ದಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದಾಗ ಬಂತೆಲ್ಲನು. ತಿಳಿತಾ? ಓಕೆ, ಇಷ್ಟ ಗೊತ್ತಾತ ಫ್ಲವರ್. ಈಗ ನಾನು ನಿಮಗೆ ಒಳಗಿಂದ ಇದೇನೈತೆ ಬೇಸ್ ಇಷ್ಟ ಹೇಳ್ಕೊಡ್ತೀನಿ. ಔಟ್ಸೈಡ್ ದ ಪೆಟಲ್ಸ್ ಇವನ್ನೆಲ್ಲ ಯೂಸ್ ಮಾಡಿ ಶೇಡಿಂಗ್ ಅದು ಮಾಡಿ ಅದನ್ನ ಡೆಕೋರೇಟ್ ನೀವು ಮಾಡ್ಬೇಕು. ಈಗ ನೋಡ್ರಿ, ಇಲ್ಲೊಂದು ಐತಿ, ಇದನ್ನೇನು ಮಾಡೋಣ ಈಗ, ಇಲ್ಲೇ ಕೇಸರ್ ಹಾಕೋನು. ಕೇಸರ್ ಈ ರೀತಿ. ನೆಕ್ಸ್ಟ್ ಸೇಮ್ ಇದ್ರ ಫೈನಲ್ಲು ನೀವು
ಈ ರೀತಿ ತೆಗೆಯೋದು. ಇಲ್ಲಿ ಒಳಗಡೆ ಜಿಗ್ಜಾಗ್ ಶೇಡಿಂಗ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಔಟ್ಲೈನ್ದಾಗ ನಾರ್ಮಲ್ ಶೇಡಿಂಗ, ಇಲ್ಲಿಕಂದ್ರೆ ಥಿಕ್ ಆ್ಯಂಡ್ ಥಿನ್ ಶೇಡಿಂಗ ಯಾವುದಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದ್ರೊಳಗೆ ಸ್ವಲ್ಪ ಏನಾರ ಚೇಂಜಸ್ ಮಾಡೋದು ನೋಡ್ರಿ. ಈ ರೀತಿ ಮಾಡೋದು. 1 2 3 ಒಳಗೆ ಬಂದು ಜಾಯಿಂಟ್ ಮಾಡೋದು. ನೆಕ್ಸ್ಟ್ ಇದಕ್ಕೆ ಔಟ್ಲೈನ್, ಅಟ್ಯಾಚ್ ಹಂಪ್ಸ್. ಹೇಳ್ಕೊಡ್ತೀನಿ ನಾನು ಫ್ಲವರ್ಸ್ಗಳನ್ನ ಭಾಳಷ್ಟು, ಬಟ್ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಕರ್ತವ್ಯ. ಓಕೆ, ಇದ್ರ ಮೇಲೆ ಯಾವ ರೀತಿ ಈ ರೀತಿ ಡಿಸೈನ್ನ ಕುಂಡ್ರಿಸೋದು. ಪೆಟಲ್ಸ್ನ ಆ್ಯಡ್ ಮಾಡೋದು ನೀವು ಮಾಡ್ರಿ. ಪೆಟಲ್ಸ್ನ ಆ್ಯಡ್. ಓಕೆ, ನೆಕ್ಸ್ಟ್ ಶೇಡಿಂಗ್ ಫ್ಲವರ್ ಒಳಗ ಈ ರೀತಿ ಮಾಡ್ಬೇಕ. ಫಸ್ಟ್ ಏನು ಮಾಡೋದು, ರೌಂಡ್ ಅಂದ್ರೆ ಪೂರ್ತಿ ರೌಂಡ್ ಶೇಪ್ ಅಲ್ಲ, ಓವಲ್ ಶೇಪ್ ಒಳಗೆ ಈ ರೀತಿ ತೆಗೀರಿ. ಅರ್ಥ ಅದ್ರೊಳಗಿಂತ ಒಂದು ಕೇಸರ್ ದಾಸವಾಳ ಹೂ ಇರ್ತೈತಲ್ಲ ಆ ರೀತಿ ಅದನ್ನ ತೆಗಿಯಾಕ್ತೀನಿ. ಇಲ್ಲ ಈಗ ನೆಕ್ಸ್ಟ್ ಪೆಟಲ್ಸ್. ಮೊದಲ ಈ ರೀತಿ ರೌಂಡ್ ಶೇಪ್ ಬರವಲ್ತಂತಂದ್ರೆ ಈ ರೀತಿ ರೌಂಡ್ ಶೇಪ್ ಮಾಡಿ ತಕ್ಕೊಳ್ರಿ. ಆಲ್ಮೋಸ್ಟ್ ಹೂಗಳು ಯಾವ ಶೇಪ್ ಒಳಗಿರ್ತಾವ, ರೌಂಡ್ ಶೇಪ್ ಒಳಗಿರ್ತಾವ. ಆಮೇಲೆ ಕಡಿಮೆ ಇಲ್ಲ ಅಂತಂದ್ರೂ ಪೆಟಲ್ಸ್ ಇದೇ ರೀತಿ ಇರ್ಬೇಕಂತೇನಿಲ್ಲ. ನಿಮ್ಮ ಪ್ರಕಾರ ಅದನ್ನ ಪೆಟಲ್ಸ್ಗಳನ್ನ ತಗೋಬಹುದು. ಟೂ ಸೈಡೆಡ್ ಶೇಡಿಂಗ್ ಅಂತಾರ. ಅಂದ್ರೆ 2 ಸೈಡ್ ಶೇಡಿಂಗ್ ಬರುತ್ತೆ, ಒಂದು ಸೈಡ್ ಬರಂಗಿಲ್ಲ. ನಾವು ಹೈಲೈಟ್ ಏನು ತಗೋತೀವಿ ನೋಡ್ರಿ, ಮೊದಲು ಮಾಡಿದ್ದೆಲ್ಲ ಕೆಲಸ ಎಷ್ಟು ಕೆಟ್ಟಿದ್ರು ಹೈಲೈಟ್ ತೊಗೊಂಡ್ವಿ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿಬಿಡ್ತೈತಿ. ಸ್ವಲ್ಪ ಡಿಫಿಕಲ್ಟ್ ಅನ್ಸತ್ತ, ಎಲ್ಲಾನು ಈಸಿನೇ ಇರಂಗಿಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ರಿ.
ದಿವ್ಸಲು ಬೇರೆ ಬೇರೆ ಏನಾರ ಪ್ರಾಕ್ಟೀಸ್ ಮಾಡ್ಕೊಂತ ಕುಂಡ್ರದು. ತಿಳಿತಾ? ಈಗ ಒಂದು ಕ್ಯಾಬೇಜ್ ಫ್ಲವರ್ನ ಹೇಳ್ಕೊಟ್ಟು ನೋಡ್ರಿ. ಹಿಬಿಸ್ಕಸ್ ಫ್ಲವರ್ ಒಳಗೆ ಇನ್ನೊಂದು ಟೈಪ್ ಇರ್ತೈತಿ. ಇದು ನೋಡ್ರಿ ಹಿಬಿಸ್ಕಸ್ ಅಂದ್ರೆ ದಾಸವಾಳ. ಹಿಬಿಸ್ಕಸ್ ಫ್ಲವರ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಓಕೆ, ಇದಕ್ಕೆ ರೋಸ್ ಗುಲಾಬಿ ಹೂವು. ಇವಕ್ಕೂ ನೀವು ಅಟ್ಯಾಚ್ ಮಾಡಿದ್ರ ಅಂತಂದ್ರೆ ಇವಕ್ಕೂ ಗುಲಾಬಿ ಹೂಗಳ ಅಂತ ಕರೀತಾರ. ಹಿಬಿಸ್ಕಸ್ ಫ್ಲವರ್ ಒಳಗೆ ಇನ್ನೊಂದು ಟೈಪ್ ಐತಿ. ಒಂದು ಸ್ವಲ್ಪ ಈಸಿ ಉಪಯೋಗ ಐತಿ ನೋಡ್ರಿ. ಫಸ್ಟ್ ಈ ರೀತಿ ಮಾಡೋದು ಫಸ್ಟ್ ಸ್ಟೆಪ್, ಗೊತ್ತಾಯ್ತಾ? ಈಗ ಇದ್ರೊಳಗೆ 5 ಪೆಟಲ್ಸ್ಗಳು ನಾವು ಕುಂಡ್ರಿಸ್ಬೇಕು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಇಷ್ಟು ಗೊತ್ತಾತ? ಈಗೇನು ಮಾಡೋದು, ಸ್ಟೆಪ್ ಹೆಂಗೆ ಗೊತ್ತಾತ? ಫಸ್ಟ್ ಒಂದು ಈ ರೀತಿ ತೆಗಿಯೋದು. ತೆಗೆದೊಳಗೆ ಪೆಟಲ್ಸ್ 5 ಪೆಟಲ್ಸ್ ರೌಂಡ್ ಶೇಪ್ ಒಳಗೆ ಕುಂಡ್ರಿಸ್ಬೇಕು. ಕುಂಡ್ರಿಸಿದ ನಂತರ ಈಗ ಶೇಡಿಂಗ್ ಸ್ಟಾರ್ಟ್ ಮಾಡೋಣ. ಶೇಡಿಂಗ್ ಭಾಳ ಇಂಪಾರ್ಟೆಂಟ್ ಐತಿ. ಭಾಳ ಪ್ರಾಕ್ಟೀಸ್ ಮಾಡ್ಬೇಕು. ಒಂದ ದಿವಸ 2 ದಿವ್ಸಕ್ಕೆ ಮಾಡಿ ನಮಗೆ ಬರವಾಲ್ತ ಅಂತ ಹೇಳಿ ಕೈ ಬಿಟ್ಟು ಕುಂತ್ ಬಿಡಂಗಿಲ್ಲ. ಇಲ್ಲ ನಿಮಗೆ ಬೋಲ್ಡ್ ಫ್ಲವರ್ಸು ತೋರಿಸೋದೈತಿ. ಒಳಗಿಂತ ಏನು ಮಾಡೋದು, ಕೇಸರ್. ಇದಕ್ಕೆ ನಾ ಏನು ಶೇಡಿಂಗ್ ಮಾಡಂಗಿಲ್ಲ. ನೆಕ್ಸ್ಟ್ ಅಷ್ಟು ನಾ ಹೇಳ್ಕೊಡ್ತಿರ್ತೇನೆ. ಇಲ್ಲ ಸ್ವಲ್ಪ ರೌಂಡ್ ರೌಂಡ್ ಶೇಪ್ ಒಳಗೆ ತಗೊಳ್ರಿ. ಶೇಪ್ ಚಂದ ಕಾಣ್ತೈತಿ. ಇದು ಔಟ್ಲೈನ್ದಷ್ಟು ಓಕೆ. ಇವಕ್ಕೆಲ್ಲಕ್ಕೂ ಶೇಡಿಂಗ್ ಮಾಡೇ ಈ ರೀತಿ ಮಾಡ್ಬೇಕು ನೋಡ್ರಿ. ಅದು ನಿಮ್ಮ ಕೆಲಸ. ಇದು ಹಿಬಿಸ್ಕಸ್ ಫ್ಲವರ್. ಹೂ, ದಾಸವಾಳ ಹೂ. ಗೊತ್ತಾತ? ನಿನ್ನೆ ಲೋಟಸ್ ಹೇಳ್ಕೊಟ್ಟಿದ್ದೆ. ಹಿಬಿಸ್ಕಸ್ ಫ್ಲವರ್ ಆತ, ಲೋಟಸ್ ಆತ, ರೋಸ್ ಆತ. ನೆಕ್ಸ್ಟ್ ಬೋಲ್ಡ್ ಫ್ಲವರ್ಸ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಮೆಂಟ್ನ ಟರ್ನ್ ಆನ್ ಮಾಡ್ತೀನಿ. ಯಾರಿಗಾರ ಏನರ ಡಿಫಿಕಲ್ಟ್ ಅನ್ಸಿದ್ರೆ ಕೇಳ್ಬಹುದು. ಯಾಕ್ರಿ ಅಳಾಕತ್ತಿರ್ಲ? ಯಾರೋ ಅಳಾಕತ್ತಾರಲ್ಲ. ಡಿಫಿಕಲ್ಟ್ ಅನ್ಸಕತೈತಿ? ಹಾ, ಸೆಕೆಂಡ್ ಕ್ಲಾಸ್ ಯೂಟ್ಯೂಬ್ಗೆ ಹಾಕಿದ್ದೆ. ಬಟ್ ನಾನು ಅದನ್ನ ಸೇವ್ ಮಾಡಿಲ್ಲ. ನಾನು ಟ್ರೈ ಮಾಡ್ತೀನಿ. ಯಾವಾಗಾರ ಫ್ರೀ ಇದ್ದಾಗ
ಇನ್ನೊಂದು ಸತ ಇದನ್ನ ಮಾಡಿ ಹಾಕ್ತೇನೆ. ರೋಸ್ ಗೊತ್ತಾಗಿಲ್ಲ. ಈಸಿ ಮೆಥಡ್ ಅಂತಂದ್ರೆ ಇನ್ನೂ ಹೆಂಗೆ ಈಸಿ ಮೆಥಡ್ ಹೇಳ್ಕೊಡ್ಬೇಕು? ಹಿಬಿಸ್ಕಸ್, ರೋಸ್, ನೆಕ್ಸ್ಟ್ ನೋಡ್ಲಿ. ಈಸಿ ಮೆಥಡ್ ಅಂತಂದ್ರ ನಾನು ನಿಮಗೆ ಹೇಳಾಕತ್ತಿದ್ದ ಈಸಿ ಮೆಥಡ್. ನೀವು ಪ್ರಾಕ್ಟೀಸ್ ಮಾಡ್ಲಾರ್ದ ಇನ್ನೂ ಈಸಿ ಮೆಥಡ್ ಅಂತಂದ್ರ ಆಗಂಗಿಲ್ಲ. ಪ್ರಾಕ್ಟೀಸ್ ಮಾಡ್ರಿ, ಇದ ನಿಮಗೆ ಈಸಿ ಅನ್ಸತ್ತ. ನೀವು ಪ್ರಾಕ್ಟೀಸ್ ಮಾಡ್ಲಾರ್ದ ಒಮ್ಮೆಕ್ಲೆ ಇನ್ನೂ ಈಸಿ ಮೆಥಡ್ ಅಂತಂದ್ರ ಹೇಳ್ಕೊಡ್ತೇನೆ ನಾನೆಲ್ಲ. ಬಟ್ ಪ್ರಾಕ್ಟೀಸ್ ಮಾಡೋದು ಒಂದ್ಸತ ಬಿಟ್ಟು 10 ಸತ ಹೇಳ್ಕೊಡ್ತೇನೆ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಲಾರ್ದ ಹೆಂಗಾಗತ್ತ? ಯಾವಾಗ ಬೇಕಾದಾಗೂ ನೋಡ್ಬೋದು. ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೇಕ. ಆಯ್ತು, ಹೇಳ್ತೀನಿ. ಅದನ್ನೇ ಸುಮಾಹನು ಮಮ್ಮ ಇಲ್ಲ, ಅರ್ಥ ಆಗಿದೆ ಮ್ಯಾಮ್. ಹಿಬಿಸ್ಕಸ್ ಫ್ಲವರ್ ಪ್ಲೀಸ್ ರಿಪೀಟ್ ಮ್ಯಾಮ್. ಓಕೆ, ಹೇಳ್ತೀನಿ. ಹಿಬಿಸ್ಕಸ್ಸು ಹೇಳ್ತೀನಿ, ರೋಸ್ನು ಇನ್ನೊಂದ್ಸತ ಹೇಳ್ತೀನಿ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ನಾನು ನಿಮಗೆ ಆಲ್ರೆಡಿ ಈಸಿ ವೇ ಒಳಗೆ ಹೇಳಾಕತ್ತೇನೆ. ನಾನು ನಿಮಗೆ ಅದಕ್ಕೆ 2 ದಿವಸ ಬೇಸಿಕ್ ಎದಕ್ಕೆ ಹೇಳ್ಕೊಟ್ಟಿನಿ ಅಂತಂದ್ರೆ, ಇದು ಮುಂದೆ ಹೇಳೋದು ನನಗೆ ಗೊತ್ತಿತ್ತು ಯಾವ ರೀತಿ ಇರತ್ತ ಅಂಥೇಳಿ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಬೇಕು. 1 ತಿಂಗಳರ ನೀವು ಎಷ್ಟು ಹೊತ್ತಿದ್ರು ಕೈಯಾಗ ಮೆಹಂದಿ ಕೋನ್ ಬಿಟ್ಟು ಮತ್ತೇನು ಹಿಡ್ಯಾಕ್ ಹೋಗ್ಬೇಡ್ರಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡುತ್ತ ಬರ್ರಿ. ಕಡಿಮೆ ಇಲ್ಲ ಅಂತಂದ್ರೂ 1 ರಿಂದ 2 ತಾಸು ಮಟ ಇದಕ್ಕೆ ಕುಂಡ್ರಿ. ಆಯ್ತು, ಹೇಳ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡ್ಲಿ, ರೋಸ್ ಹೇಳ್ಬೇಕಲ್ಲ, ರೋಸ್ ಹೇಳ್ತೀನಿ. ನೆಕ್ಸ್ಟ್ ಹಿಬಿಸ್ಕಸ್ ಹೇಳೆ. ನೆಕ್ಸ್ಟ್ ಬೋಲ್ಡ್ ಫ್ಲವರ್ನ ಹೇಳ್ತೇನೆ. ಸಾರಿ, ನೋಡ್ಲಿ. ಫಸ್ಟ್ ವಿ ಶೇಪ್ ತಗೋತೀರಿ. ವಿ ಶೇಪ್ ಒಳಗ ಈ ರೀತಿ ಹಾಕೋಬೇಕು ಪೆಟಲ್. ಆಕ್ಚುಲಿ ವಿ ಶೇಪ್ ಬಿಟ್ಟ ಈ ರೀತಿ ನೀಟಾಗ ಹಾಕೋಬೇಕ. ನಾ ವರ್ಕ್ ಮಾಡ್ತಿರ್ತೇನಲ್ಲ, ಸ್ಲೋ ಆಗ ಮಾಡಕತ್ತೀನಿ. ಬಟ್ ನಿಮಗೆ ಬೇರೆ ಬೇರೆ ನೋಡ್ಬೇಕು ಅನ್ಸಿದ್ರು ಯೂಟ್ಯೂಬ್ ಒಳಗದು ನೋಡಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡುತ್ತ ಬರ್ರಿ. ನೆಕ್ಸ್ಟ್ ನೋಡ್ರಿ, ಈ ರೀತಿ ರೌಂಡ್ ಶೇಪ್ ಹಾಕ್ರಿ. ಆಯ್ತಾ? ಇದ್ರೊಳಗ ರೌಂಡ್ ಶೇಪ್, ಇನ್ನೊಂದು ಶೇಪ್. ಓಕೆ, ಇದು ಒಳಗಿಂದೇನೈತಿ. ಇದನ್ನೆಲ್ಲ ಏನ್ ಮಾಡ್ರಿ, ಫಿಲ್ ಅಪ್ ಮಾಡೋದು. ಓಕೆ, ನೆಕ್ಸ್ಟ್ ಹಂಸ ಅಂತೂ ನಿಮಗೆ ಬರ್ತಾವ, ಹೇಳ್ಕೊಟ್ಟೇನೆ ನಾನು. ಅವನೇನ್ ಮಾಡೋದು, ಉಲ್ಟಾ ಹಂಸ ಸ್ಲೋ ಮೋಷನ್ ಒಳಗ ಹಾಕೋದು. ಎದಕ್ ಬಂದ್ ಟಚ್ ಆಗ್ಬೇಕಾ? ಇವೆರಡು ಪೆಟಲ್ಸ್ ಅದಾವಲ್ಲ, ಫಸ್ಟ್ ಏನ್ ತೆಗದಿವಿ ಅದಕ್ಕೆ ಬಂದ್ ಟಚ್ ಆಗ್ಬೇಕ. ಅಲ್ಲಿ ಮಟ್ಟ ಮಾತ್ರ ನಾವು ತೆಗಿಯೋದು. ನೆಕ್ಸ್ಟ್ ಈಗ ಇವೆರಡು ಪೆಟಲ್ಸ್ ಏನದಾವ, ಇದರ ಕೆಳಗಡೆ ಇನ್ನೊಂದು ಪೆಟಲ್. ಅದು ಎಲ್ಲಿ ಬಂದು ಟಚ್ ಆಗ್ಬೇಕಾ? ಇಲ್ಲೇ ಬಂದು ಟಚ್ ಆಗ್ಬೇಕಾ. ಈ ಕಡೆ ಇನ್ನೊಂದು ಪೆಟಲ್. ಈಗ ಇದನ್ನ ತೆಗದ್ವಿ ಅಂತಂದ್ರೆ, ಈ ಕಡೆ ತೆಗದ್ವಿ ಅಂತಂದ್ರೆ ಏನಾಕೈತಿ, ಅಗ್ಲಕ್ಕೈತಿ. ಸೊ ಇದ್ರ ಕೆಳಗ್ ತೆಗಿಯೋನು, ಅದೇನಾಕೈತಿ, ಸಂದ್ ಹಾಕೋತ ಹೋಗ್ತೈತಿ. ತಿಳಿತಾ? ನೆಕ್ಸ್ಟ್ ಈ ರೀತಿ ಇಲ್ಲೊಂದು ಪೆಟಲ್ ಸಾಕು. ಒಳಗಿನ ಬೇಸ್ ನಮ್ದೇನತ್ತ, ರೆಡಿ ಆತ. ಸೊ ಔಟ್ಲೈನ್ ಏನೈತಿ, ಇಲ್ಲಿ ಮ್ಯಾಲ್ ತೋರಿಸಿಲ್ಲ ನಿಮಗೆ ಪೆಟಲ್ಸ್. ಇಲ್ಲಿ ಮ್ಯಾಲ್ ತೋರಿಸಿಲ್ಲ ಪೆಟಲ್ಸ್. ಆ ಪೆಟಲ್ಸ್ನ ಇದ್ರೊಳಗ ಇಲ್ಲಿ ನೋಡ್ರಿ, ಸ್ಟ್ರೇಟ್ ಐತಿ. ಫಸ್ಟ್ ಇಲ್ಲೇನ್ ಮಾಡ್ಬೇಕಾ, ಇಲ್ಲಿಂತ್ರ ಒಂದು ಪೆಟಲ್ ಮೊದಲ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊತ ಹಾಕೋದು.
ನಾನು ಡಬಲ್ ಡಬಲ್ ಇರ್ತೈತಲ್ಲ ಅದನ್ನ ತಗೊಳಕತ್ತೀನಿ. ನಿಮಗೆ ಯಾವ್ದು ಸೂಟ್ ಅನಿಸ್ತೈತಿ ಅದನ್ನ ಪೆಟಲ್ಸ್ ನಿಲ್ಲೇ ನೀವು ಅಟ್ಯಾಚ್ ಮಾಡಬಹುದು. ಇಲ್ಲಿಕಂದ್ರ ಮಲ್ಟಿಪಲ್ಲು ಯೂಸ್ ಮಾಡಬಹುದು. ಈಗ ನಾ ಏನು ಯೂಸ್ ಮಾಡಿದ್ನಿ, ಇಷ್ಟು ಮಾಡಿದ್ನಿ. ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ಫಸ್ಟ್ ಜಿಗ್ಜಾಗ್ ಶೇಡಿಂಗ್ ಹಾಕಿದೆ ನಾನು. ಇಷ್ಟಾದ್ಮೇಲೆ ನೀವು ಇದು ಔಟ್ಲೈನ್ ಏನೈತಿ ಡಾರ್ಕ್ ಮಾಡಿ ತಗೋಬೇಕು. ಔಟ್ಲೈನ್ ಅಷ್ಟ ಈ ರೀತಿ. ಇಲ್ಲಿ ತಗೊಳ್ಳುವಾಗ ಇಲ್ಲಿ ಈ ಲೈನ್ ಹೆಂಗಾರ ತಗೊಂಡಿರ್ತೀವಲ್ಲ ನಾವ, ಈ ಲೈನ್ ತಗೋತ್ನಾಗ ಅಂದ್ರ ಲಾಸ್ಟಿನ ಲೈನ್ ತಗೋತ್ನಾಗ ಒಂದ್ ಸ್ವಲ್ಪ ಡೆಕೋರೇಟ್ ಮಾಡಿ ತಗೋಬೇಕಷ್ಟ. ಸ್ವಲ್ಪ ನೈಸ್ ಆಗಿ ತಗೊಳ್ಳೋದು, ದಪ್ಪಗ ತಗೊಳ್ಳೋದು. ಇದರಿಂದ ಏನಾಕೈತಿ, ಇಲ್ಲೆಲ್ಲ ಏನು ಗಿಜಿ ಬಿಜಿ ಮಾಡಿರ್ತೀವಿ ಅದೆಲ್ಲ ಏನಾಕೈತಿ, ಹೈಡ್ ಆಗ್ಬಿಡ್ತೈತಿ. ತಿಳಿತಾ? ಇದು ಗೊತ್ತಾತ? ನೆಕ್ಸ್ಟ್ ದಾಸವಾಳ ಹೂ ನೋಡ್ರಿ, ಹಿಬಿಸ್ಕಸ್. ಫಸ್ಟ್ ಸ್ಟೆಪ್ ಈ ರೀತಿ ಮಾಡುದು, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈ ರೀತಿ ಮಾಡಿ, ಇದೊಂದು ಇಲ್ಲೇ ಕರ್ವ್ ಏನಾಗೈತಿ, ಇಲ್ಲಿಂತ್ರ 1 ಪೆಟಲ್, ಈ ಕಡೆಯಿಂದ 1 ಪೆಟಲ್, ಇದ್ರ ನಡು ಮತ್ತೊಂದು ಪೆಟಲ್, ಮೇಲೆ 2 ಪೆಟಲ್, 1 2. ಇದ ಸ್ಟೆಪ್ 1, ಸ್ಟೆಪ್ 2. ಈಗ ಸ್ಟೆಪ್ 3. ಮೊದಲು ಏನ್ ಮಾಡ್ತೀವಿ, ಈ ರೀತಿ ಕರ್ವ್ ತಗೋತೀವಿ, ರೈಟ್? ಇದೇನತ್ತ ಫಸ್ಟ್. ನಿಮಗೇನ್ರ ಇದನ್ನ ಆಗಕತ್ತಂತಂದ್ರ ಫಸ್ಟ್ ರೌಂಡ್ ಶೇಪ್ ಒಳಗೆ ಹಿಂಗ್ ಶೇಪ್ ಹಾಕೊಂಡ್ ತಗೊಳ್ರಿ. ಯಾಕಂದ್ರೆ ನಿಮ್ ಫ್ಲವರ್ ಕೂಡ ರೌಂಡ್ ಶೇಪ್ ಒಳಗೆ ಬರ್ತೈತಿ. ಸೆಕೆಂಡ್ ಸ್ಟೆಪ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ಪೆಟಲ್ ರೌಂಡ್, ಫಿಫ್ತ್ ಪೆಟಲ್ ಆಲ್ಮೋಸ್ಟ್ ಸೈಜ್ ಹೆಂಗಿರ್ಬೇಕಾ, ಸೇಮ್ ಆಗಿರ್ಬೇಕಾ, ರೌಂಡ್. ತಿಳಿತಾ? ಸೆಕೆಂಡ್ ಸ್ಟೆಪ್ ಗತೆ ಇದು ರೆಡಿ ಆತ. ನೆಕ್ಸ್ಟ್ ಈಗ ಏನ್ ಮಾಡೋದು, ಶೇಡಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಈಗ ಪೋರ್ಟ್ರೇಟ್ ಮಾಡ್ತಾರ ಗೊತ್ತು, ಮದುಮಗ ಹೆಂಗದಾನ, ಮದುಮಗಳ ಹೆಂಗದಾಳ ಅದನ್ನ ಕೈ ಮೇಲೆ ತೆಗಿತಿರ್ತಾರ. ಅವಾಗ ಏನ್ ಇಂಪಾರ್ಟೆಂಟ್ ಇರ್ತೈತಿ, ಶೇಡಿಂಗ್ ಇಂಪಾರ್ಟೆಂಟ್ ಇರ್ತೈತಿ. ಶೇಡಿಂಗ್ ಕರೆಕ್ಟ್ ಬಂತಂತಂದ್ರ ನೆಕ್ಸ್ಟ್ ನಿಮಗ ಅದು ಕೂಡ ಈಸಿ ಆಕೈತಿ ಪೋರ್ಟ್ರೇಟ್. ಒಂದ್ಸತ ಬಿಟ್ಟ 10 ಸತ ಪ್ರಾಕ್ಟೀಸ್ ಮಾಡುದು. ಮೇಡಮ್ ರೀ ಟಫ್ ಆಗಕತ್ತೈತಿ ಅಂತಂದ್ರೆ ಎಲ್ಲಾನು ಟಫ್ ಇರ್ತೈತಿ, ಕಲಿತೀವಲ್ಲ ನಾವ.
ಇನ್ನೊಂದು ಯಾವಾಗಲೂ ವರ್ಕ್ ಮಾಡುತ್ತನ್ಯಾಗ ಪೇಪರ್ನ ಈ ಕಡೆ ಹಿಂಗೆ ಹಿಂಗೆ ಹೊಳಸಂಗಿಲ್ಲ. ನಮ್ಮ ಕೈನ ಏನು ಮಾಡೋದು, ಕೈ ಮೂಮೆಂಟ್ನ ನಾವು ಕೈ ಈ ಕಡೆ ಹಿಂಗೆ ಹೊಳಸೋದು, ಬಟ್ ಪೇಪರ್ ಅದು ಹೊಳಸಂಗಿಲ್ಲ. ಹಾ, ಓಕೆ. ಸ್ಟೆಪ್ 3 ಗೊತ್ತಾತಾ? ಈಸಿ ಗೊತ್ತಾತಾ? ರೋಸ್, ಹಿಬಿಸ್ಕಸ್ ಮತ್ತೊಂದು ಸತ ಹೇಳ್ಕೊಡ್ರಂತೆ, ಮತ್ತೊಂದು ಸತ ಹೇಳ್ಕೊಟ್ಟಿದ್ದೈತಿ. ಮ್ಯಾಮ್ ಲೀಫ್ ಹೆಂಗೆ ತೆಗಿಬೇಕು ಇದಕ್ಕೆ, ಅದನ್ನು ನಾನು ಪ್ಯಾಚ್ ವರ್ಕ್ ಒಳಗೆ ಹೇಳ್ಕೊಡ್ತೇನೆ. ಮ್ಯಾಮ್ ರೋಸ್ ಮಾಡಿ. ಹಾಂ ಓಕೆ ಈಸಿ. ಓಕೆ ಆಯ್ತು. ಈಗ ಹಾಂ ಈಸಿ ಐತಿ, ನೀವು ಟ್ರೈ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಫ್ಲೋರಲ್ ಡಿಸೈನ್ ಅಂತಂದ್ರೆ ಏನ, ಫ್ಲವರ್ಸ್ ಬರ್ತಾವ. ಓಕೆ, ಹಿಬಿಸ್ಕಸ್ಸು, ರೋಸಸ್ಸು, ಲೋಟಸ್ಸು ಇವ ಬರ್ತಾವ. ಕೈ ಮೇಲೆ ಡೆಮೋ ತೋರಿಸಿರ್ತಿಲ್ಲ ಅವಾಗ ಹೇಳ್ತೇನೆ ರೀ. ಫ್ಲೋರಲ್ ಡಿಸೈನ್ ಒಳಗೆ ಫ್ಲವರ್ಸ್ ಬರ್ತಾವ. ಯೂಸ್ ಎಲ್ಲಿ ಅಂತಂದ್ರೆ ಕೈ ಮೇಲೆ ಯೂಸ್ ಮಾಡ್ತೀವಿ. ಆಯ್ತಾ? ಹಾಂ ಓಕೆ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಈಗ ಒಂದು 4 ಅಷ್ಟು ನಾನು ಬೋಲ್ಡ್ ಫ್ಲವರ್ಸ್ನ ಹೇಳ್ಕೊಡ್ತೀನಿ. ಆಯ್ತಾ? ನೋಡ್ರಿ, ಬೋಲ್ಡ್ ಫ್ಲವರ್ಸ್ ಅಂತಂದ್ರೇನೆ ಇನ್ನು ಮಟ್ಟ ನಾವು ಇಲ್ಲಿ ಏನು ಮಾಡಿದ್ವಿ, ಶೇಡಿಂಗ್ ಯೂಸ್ ಮಾಡಿದ್ವಿ. ಬಟ್ ಈಗ ನೆಕ್ಸ್ಟ್ ಏನು ಮಾಡೋದು, ಫಿಲಪ್ ಮಾಡೋದು. ಬೋಲ್ಡ್ ಫ್ಲವರ್ದ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ, ಯಾವಾಗಲೂ ನಾವು ಏನು ಮಾಡ್ತೀವಿ, ಡಬಲ್ ಲೈನ್ನ ಯೂಸ್ ಮಾಡ್ತೀವಿ. ನೋಟ್ ಮಾಡ್ಕೋರಿ. ಬೋಲ್ಡ್ ಫ್ಲವರ್ ಒಳಗೆ ನಾವೇನು ಮಾಡ್ತೀವಿ, ಯಾವಾಗಲೂ ಡಬಲ್ ಲೈನ್ನ ಯೂಸ್ ಮಾಡ್ತೀವಿ. ಡಬಲ್ ಲೈನ್ ಯೂಸಿಂಗ್ ಯಾಕಂತಂದ್ರೆ ಗೊತ್ತಾಕೈತಿ ಈಗ ನಿಮಗೆ. ಈಗ ನೋಡ್ರಿ, ಇಲ್ಲಿ ನಾನು 5 ಪಾಯಿಂಟ್ ಇಡ್ತೇನೆ. 1 2 3 4 5 1 2 ಪಾಯಿಂಟ್ ಇಟ್ರಿ 5. ನೆಕ್ಸ್ಟ್ 1 2 3 4 5. ನೆಕ್ಸ್ಟ್ ಇದ್ರ ಮೇಲೆ ಮತ್ತೊಂದು ಲೈನ್. 1 2 3
4 5 ಇದ್ರ ಮೇಲೆ ಮತ್ತೊಂದು 1 ಸ್ವಲ್ಪ ದೊಡ್ಡ ತಗೊಳ್ರಿ ಇದನ್ನ, ಯಾಕಂದ್ರೆ ಇದ್ರೊಳಗೆ ನಾವು ಫಿಲಪ್ ಮಾಡ್ತೇವೆ. 2 3 4 5 ಇನ್ನೊಂದು ಲೈನ್ ತಗೊಳ್ಳೋಣ. ನೋಡ್ರಿ, ಈಗ ಫಸ್ಟ್ ಒಂದು ತಗೊಂಡಿದ್ನಿ, ಅದನ್ನ ಫಿಲಪ್ ಮಾಡಿದ್ವಿ. ಸೆಕೆಂಡ್ ಒನ್ ಫಿಲಪ್, ಥರ್ಡ್ ಫಿಲಪ್, ಫೋರ್ತ್ ಫಿಲಪ್, ಫಿಫ್ತ್ ಫಿಲಪ್. ಓಕೆ, ಈಗ ನೋಡ್ರಿ ಇದ್ರ ಮೇಲಿಂದ ಏನೈತಿ ಅದನ್ನ ಬ್ಲ್ಯಾಂಕ್ ಬಿಟ್ಬಿಡೋದು, ಅದನ್ನ ತುಂಬಂಗಿಲ್ಲ. ಅದರದ್ದು ನೆಕ್ಸ್ಟ್ ಏನೈತಿ ಅದನ್ನ ನಾವ್ ಏನ್ ಮಾಡೋದು, ಫಿಲಪ್ ಮಾಡೋದು. ಸಾನ್ ತೆಗದ್ನಿ ಒಂದು ಸ್ವಲ್ಪ ನಾನು. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಇದನ್ನ ಬ್ಲ್ಯಾಂಕ್ ಬಿಡ್ತೀವಿ. ನೆಕ್ಸ್ಟ್ ಏನೈತಿ ಅದನ್ನ ತುಂಬಿ ತಗೋತೀವಿ. ಈಗ ನೋಡ್ರಿ, ಇದ್ರೊಳಗೆ ಒಂದು ಸ್ವಲ್ಪ ನಾನು ಚೇಂಜಸ್ ಮಾಡ್ತೇನೆ. ಫಸ್ಟ್ ಪೆಟಲ ಇದನ್ನ ನೀವು ಪೂರ್ತಿ ರೌಂಡ್ ಶೇಪ್ನ ಇದೇ ರೀತಿ ತಗೋಬಹುದ, ಇಲ್ಲ ಇದನ್ನ ಪೂರ್ತಿ ಫಿಲಪ್ ಮಾಡುದು. ಇದೇ ರೀತಿ ಪೂರ್ತಿ ಇದು ರೀತಿ ತಗೋಕ್ ಬರ್ತೈತಿ. ಇಲ್ಲ ಅಂತಂದ್ರ ನಡುವಿಂದ ಏನ್ ಮಾಡುದು, ಇಲ್ಲಿ ಸ್ವಲ್ಪ ನೋಡ್ರಿ, ಇದು ಒಂದು ಪೆಟಲ್ ಐತಿ, ಇದ್ರ ಸೆಂಟರ್ ಪಾಯಿಂಟ್ ಇದೈತಿ. ಈ ಒಂದು ಪೆಟಲ್ದ ಸೆಂಟರ್ ಪಾಯಿಂಟ್ ಇಲ್ಲೈತಿ. ಇಲ್ಲೇನ್ ಮಾಡುದು, ಹಿಂಗ ಹಾಕೋತ ಹಿಂಗ್ ಮಾಡುದು. ಪೂರ್ತಿ ನೀವು ರೌಂಡ್ ಶೇಪ್ ಒಳಗೂ ಹಾಕೋಬಹುದ, ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಚೇಂಜಸ್ನು ಮಾಡಬಹುದ. ಇಲ್ಲಿ ನೋಡ್ರಿ, ಈ ಪೆಟಲ್ದು ಇಲ್ಲಿ ಮಿಡ್ಲ್ ಐತಿ. ಮಿಡ್ಲ್ ಬಂದಾಗ ಏನ್ ಮಾಡ್ಬೇಕು, ಒಂದು ಸ್ವಲ್ಪ ಇಲ್ಲಿ ಮೇಲೆ ಹೋಗಿ ಕೆಳಬಿಡು. ಇಲ್ಲ ಅಂತಂದ್ರ ಇನ್ನೊಂದು ಈ ರೀತಿ ಶೇಪ್ ಹಾಕ್ತೀರಿ. ಇಲ್ಲಿ ಮೇಲೆ ಇರ್ತೈತಿ ಪಾಯಿಂಟ್ ನಡು, ಇಲ್ಲಿ ಬಂದ ಒಂದು ಡಾಟ್ ಕೊಡೋದು. ಗೊತ್ತಾಗತೈತಿ? ಈ ರೀತಿ ಪೂರ್ತಿ ಮಾಡಬಹುದು, ಈ ರೀತಿ ಪೂರ್ತಿ ಮಾಡಬಹುದು, ಇಲ್ಲಾಂದ್ರೆ ರೌಂಡ್ ಪೂರ್ತಿ ಶೇಪ್. ಇದ್ರೊಳಗೆ ನಿಮಗೆ 3 ತರದ್ದು ಪೆಟಲ್ಸ್ದು 3 ತರದ್ದು ಬೇರೆ ಬೇರೆ ನಾನು ಫ್ಲವರ್ಸ್ ತೋರಿಸಿದ್ನಿ. 3 ಟೈಪ್ಸ್ ಐತಿ ಇದ್ರೊಳಗ. ಗೊತ್ತಾಗತೈತಿ? ನೆಕ್ಸ್ಟ್ ಲೋಟಸ್. ಲೋಟಸ್ನ ಹೇಳ್ಕೊಟ್ಟಲ್ಲ, ಅದರ್ ಟೈಪ್ನ ತೆಗೆದು ಪಟ್ಟಿದೊಳಗೆ ಏನಕೈತಿ, ಫಸ್ಟ್ ಸೆಕೆಂಡ್
ಲಾಸ್ಟ್ನೇದು ಹೆಂಗಿರ್ಬೇಕಂತಂದ್ರೆ ಪೂರ್ತಿ ಕೆಳಗಡೆ. ಓಕೆ, ಈ ರೀತಿ. ಇಲ್ಲಿ ಮೇಲೆ ನೀವು ಬೇಕಂದ್ರೆ ಇಲ್ಲೊಂದು ಡೈಮಂಡ್ ಶೇಪ್, ಇಲ್ಲೇ ಸ್ಕ್ವೇರ್, ಡೈಮಂಡ್ ಶೇಪ್ ಇಲ್ಲಿ ಮೇಲೆ ಕೊಡಬಹುದು ಈ ರೀತಿ. ಬೇಕಂದ್ರ ನೆಕ್ಸ್ಟ್ ನೋಡ್ರಿ, ಇವನ್ನೆಲ್ಲ ಫಿಲಪ್ ಮಾಡ್ರಿ. ಸಣ್ಣ ಮಕ್ಕಳ ಅ ಆ ಈ ಕಲಿಬೇಕಾದ್ರೆ ಎಷ್ಟು ವರ್ಷ ತಗೋತಾವ? LKG UKG ಏನೇನೆಲ್ಲ ಕಲಿಸಿ ಮನಿ ಒಳಗೆ ಪಾಠ ಸತಕ್ ಹೇಳ್ಕೊಟ್ನಾವ. ಅವ್ರಿಗೆ ಹೊಡೆದು ಬಡದ ಕಲಿಸಿ 1 ವರ್ಷ 2 ವರ್ಷ ಕಲಿಸಿದ ಮ್ಯಾಲ ಆಮೇಲೆ ಅ ಆ ಬರ್ಯಾಕೆ ಸ್ಟಾರ್ಟ್ ಮಾಡ್ತಾರೆ, ರೈಟ್? ಈಗ ನೀವು ಹಂಗ ಈಗ ಸ್ಟಾರ್ಟಿಂಗ್ ಐತಿ ನೀವು ವರ್ಕ್, ಒಮ್ಮೆಕ್ಲೆ 1 ದಿವ್ಸ ಪ್ರಾಕ್ಟೀಸ್ ಮಾಡಿ 2 ದಿವ್ಸ ಪ್ರಾಕ್ಟೀಸ್ ಮಾಡ್ರಿ. ಮೇಡಮ್ ರೀ ಈಸಿ ಒಳಗೆ ಹೇಳ್ಬೇಕಿತ್ರಿ, ಈಸಿ ವೇ ಒಳಗೆ ಹೇಳ್ಬೇಕಿತ್ರಿ ಅಂತಂದ್ರೆ ಹೆಂಗಾಕೈತಿ? ಫಸ್ಟ್ ಬೇಸಿಕ್ ಏನಿರ್ತೈತಿ ಅದನ್ನ ಚಂದಂಗೆ ಕಲಿಬೇಕ. ಬೇಸಿಕ್ನ ನಿಮಗೆ ಇಲ್ಲಾಂದ್ರೂ ನೀವು ದಿವ್ಸಲು 2 ಅವರ್ಸ್ ಮಟ್ಟ ಕುಂತ್ರು ಆರಾಮ್ ಸರಿ ನಿಮಗೆ 2 ತಿಂಗಳಾರ ಬೇಕು ಕೈ ಹಿಡಿಯಾಕ. ಓಕೆ, ಗೊತ್ತಾತ? ಕ್ಲಿಯರ್ ಆತ? ಕ್ವಶನ್ ಹೇಳ್ರಿ, ಯಾರಿಗಾರ ಏನ್ರ ಕ್ವಶನ್ಸ್? ಟರ್ನ್ ಆನ್ ಮಾಡೀನಿ ಕಮೆಂಟ್ಸ್, ಯಾರಿಗೂ ಏನು ಡೌಟ್ಸ್ ಇಲ್ಲ. ಹಾಯ್. ಓಕೆ. ನೋಡ್ರಿ, ಹೇಳ್ಕೊಡಕತ್ತಿದ್ದ ನಿಮಗೆ ಡಿಫಿಕಲ್ಟ್ ಅನಿಸ್ಬಹುದ, ನನಗೂ ಗೊತ್ತಾಗತ್ತ ಡಿಫಿಕಲ್ಟ್ ಅನಿಸ್ತೈತಿ. ಬಟ್ 1 ಸತಕ 2 ಸತಕ ಬರುವಂತದಲ್ಲ, ಭಾಳಷ್ಟು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ರೋಜಿಂದ ಹೇಳ್ಕೊಡ್ತೇನೆ. ನೋ ಮ್ಯಾಮ್, ಕ್ಲಿಯರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಆಯ್ತಮ್ಮ. ಇನ್ನೊಂದು ರೋಸ್ ಬೋಲ್ಡ್ ಹೇಳ್ಕೊಡ್ತೀನಿ, ಕ್ಲಾಸ್ನ ಎಂಡ್ ಮಾಡೋಣ, ಆಯ್ತಾ? ಸ್ಪೈರಲ್ ಹಾಕ್ತೀರಿ? ಸ್ಪೈರಲ್ ಅದು ಹಾಕಕ್ ಬರಾಕತೈತಿ? ಐ ಹೋಪ್ ಬರಾಕತೈತಿ. ಇದ್ರೊಳಗ ಒಂದು ಔಟ್ಲೈನ್ ತಗೊಳ್ಳೋಣ. ಮೊದಲು ಸ್ಪೈರಲ್ಗೆ ಒಂದು ಔಟ್ಲೈನ್ ತಗೊಳ್ಳೋಣ. ಓಕೆ, ಔಟ್ಲೈನ್ ತಗೊಂಡ ನೆಕ್ಸ್ಟ್ ಇದನ್ನ ಹಾಕಿದ್ ಬಂದ್ಮೇಲೆ ಇದಕ್ಕೆ ಡಬಲ್ ಲೈನ್ ರೂಲ್ಸ್ ಏನೈತಿ? ಬೋಲ್ಡ್ ಫ್ಲವರಿಗೆ ಡಬಲ್ ಲೈನ್ ಯೂಸಿಂಗ್, ಪ್ರತಿಯೊಂದಕ್ಕೂ ಡಬಲ್ ಲೈನ್ ಯೂಸ್ ಮಾಡ್ಬೇಕ.
ಮೇಲಿನ ಪೆಟಲ್ಸ್ ನೀವು ಹೆಂಗ್ ಬೇಕು ಹಂಗೆ ತಗೋಬಹುದೇನ? ಹಿಂಗ ತಗೋಬೇಕಂತೇಳಿ ಮೇಲಿನ ಪೆಟಲ್ಸ್ಗೆ ಏನು ರೂಲ್ಸ್ ಇಲ್ಲ, ಪೆಟಲ್ಸ್ಗಳಿಗೆ ಏನು ರೂಲ್ಸ್ ಇಲ್ಲ. ಈಗ ನೋಡ್ರಿ, ಇದಕ್ಕೆ ನಾವು ಫಿಲ್ ಅಪ್ ಮಾಡ್ಬೇಕು. ಈ ರೀತಿ ನೋಡ್ರಿ, ಬೋಲ್ಡ್ ಫ್ಲವರ್ಸ್ ಅಂದ್ರ ಬೋಲ್ಡ್ ಅಂತಂದ್ರ ಪೂರ್ತಿ ತುಂಬಿ ತಗೊಳ್ಳೋದು. ಓಕೆ, ಆಯ್ತು. ಈಗ ನಿಮಗೆ ಇದು ಬರ್ಲಿಲ್ಲ ಅಂತ ಇಟ್ಕೊಳ್ರಿ. ಏನ್ರ ಡೌಟ್ ಇತ್ತು ಅಂತಂದ್ರ ಯೂಟ್ಯೂಬ್ ಒಳಗೆ ನಾನು ನಿಮ್ಗೆ ಲಿಂಕ್ ಕಳಿಸಿರ್ತೀನಿ. ಒಂದ್ ಸತ ಬಿಟ್ಟ 10 ಸತ ನೋಡಿ ರಿಪೀಟ್ ಮಾಡಿ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಆಯ್ತು. ಲೋಟಸ್ದು ಭಾಳ ಟೈಪ್ಸ್ ಅದಾವ. ಇಲ್ಲಂದ್ರೂ 7-8 ಟೈಪ್ಸ್ ಬರ್ತಾವ ಲೋಟಸ್, ಬೇರೆ ಬೇರೆ ಟೈಪಿನು. ಆಯ್ತು, ಎಲ್ಲ ಕ್ಲಿಯರ್ ಆತಾ? ಎಲ್ಲಾನು ಪ್ರಾಕ್ಟೀಸ್ ಮಾಡ್ರಿ ಚಂದಂಗ. ಓಕೆ, ಇದನ್ನೇನು ಮಾಡ್ತೀನಿ, ಯೂಟ್ಯೂಬ್ ಒಳಗೆ ನಾನು ಹಾಕ್ತೇನೆ. ಓಕೆ, ಗುಡ್ ನೈಟ್. ಪ್ರೆಷರ್ ವರ್ಕ್ ಫ್ಲವರಾ, ಅದು ಇನ್ನೊಂದ್ಸತ ನೀನು ಯೂಟ್ಯೂಬ್ ಒಳಗೆ ನೋಡುವ. ಹಾಕ್ತೇನೆ.